ಆದರೆ ಜಯ ಅಪಜಯವೆನ್ನುವುದು ಕಾಣಿಸುವುದಕ್ಕೆ ಸಿಗಲಿಲ್ಲ. ಇವರನ್ನು ಹೊಡೆದುರುಳಿಸುವುದಕ್ಕೆ ನನಗಾದರೂ ಅಸಾಧ್ಯವಾಗಿ ಹೋಯಿತು. ಮುಂದೇನು ಎನ್ನುವುದು ನಾನು ಯೋಚನೆ ಮಾಡಿದಾಗ ಒಂದು ದಾರಿ ಕಾಣುತ್ತಾ ಉಂಟು. ಜಗದಾದಿ ಮಾಯೆಯನ್ನೇ ಭಜಿಸುವ ಕಾಲಕ್ಕೆ ಅವಳೇ ಬಂದಾಡಿದಂತಹ ಮಾತು, ಇವರ ಜೊತೆ ಹೋರಾಟ ಮಾಡಿ ಗೆಲುವು ಸಿಗುವುದಕ್ಕೆ ಸಾಧ್ಯವಿಲ್ಲ, ಶಕ್ತಿಯಿಂದ ಅಸಾಧ್ಯವಾದದನ್ನು ಯುಕ್ತಿಯ ಮೂಲಕವಾಗಿ ಸಾಧಿಸಿ ನೋಡು ಎನ್ನುವಂತೆ. ಹಾಗಾದ್ರೆ ತಡಬೇಕೆ, ಬರಲಿ, ಅಲ್ಲಿ ನಿರೀಕ್ಷೆಯಲ್ಲಿ ಇದೆ. ಸಂತೋಷವಾಯ್ತು ನೋಡಿ. ಏನು ಹೋರಾಟ, ಏನು ಸಾಧನೆ, ಏನು ಬಲಿಷ್ಠರು, ಏನು ನಿಮ್ಮ ಪರಾಕ್ರಮ. ಬಲಿರೆ ಬಾಪುರೆ ಮಜರೆ ಮಜಪೂತರೆ ವಾಪು ಬಲ ಬಲ. ಇದು ಈಗ ನಿಲ್ಲು 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 ಅಲ್ಲ, ಇದು ನೀನೇ. ಮತ್ತೆ ನನಗೆ ಸಂಶಯ ಬರ್ತದೆ. ಜೀವ ಇದ್ದ ಮಾತಾಡುದ ಅದೇ ಅಲ್ಲ. ಈಗ ನೀನೆಂತ ಮಾಡಿದ್ದು? ಹೊಗಳಿದ್ದು ಬೆನ್ನಿಗೆ ಎಲ್ಲ ಶಬ್ದಗಳು ಹೊರಗೆ ಬರ್ತದೆ. ಇದು ಮಾಡಿ ಅದು ಮಾಡಿ ಅದು ಅದು ಇದೆಲ್ಲ ಮಾಡುದಲ್ಲ. ಅದು ಇದಾಗಿ ನಿಮ್ಮ ಜೀವನ ಹೊಗಳಿ ಆಯ್ತು. ಹೊಗಳಬೇಕು, ಯಾವುದು ಉಂಟು ಅದನ್ನು ಹೊಗಳಲೇಬೇಕು. ಇದ್ದದನ್ನು ಅವರನ್ನೆಲ್ಲ ಹೊಗಳಿ, ಹೀಗೇ ಮಾಡಿ ಹೊಗಳಿ. ಸರಿ, ಹಾಗೆಂದು ನಿಮ್ಮನ್ನು ಕಂಡಿದ್ದೇನೆ. ನಿಮ್ಮ ಸಾಹಸವನ್ನು ಕಂಡು ಈಗ ಸಂತೋಷಗೊಂಡು ನಿಮಗೇನಾದ್ರೂ ಕೊಡುವ ಅಂತ ಆಗುತ್ತಾ ಉಂಟು. ಏನು ನಿಮ್ಮಲ್ಲಿ ಸಾಧ್ಯ ಉಂಟಾ? ಈ ಕ್ರಮ ಎಲ್ಲ ಉಂಟಾ? ಹೇಗೆ? ಸೋತವರು ಗೆದ್ದವರಿಗೆ ಕೊಡುವುದಾ ಅಲ್ಲ ಗೆದ್ದವರು ಸೋತವರಿಗೆ ಕೊಡುವುದು? ಈಗ ನೋಡು, ಗೆದ್ದವನು ನಾನಲ್ವಾ? ಎಲ್ಲಿ ಆಯ್ತಾಯ್ತು? ನಿಮಗೆ ಆಗುವುದಿಲ್ಲ. ಇವರಿಗೆ ಎಲ್ಲ ಕೆಟ್ಟಿದೆ. ಬಿದ್ದದ್ದು ಆ ಪೆಟ್ಟಿಯಿಂದ ತಲೆ ಹಾಲಾಗಿ ಮತ್ತೆ ಅದೆಲ್ಲ ಹೇಳ್ತು ಬಿದ್ದದ್ದು ತಲೆಗೆ. ಗೆದ್ದವರು ನಾವು, ಸೋತವ ನೀನು. ಆಡಿದ್ದು ಗೆದ್ದವ ನಾನು, ಸೋತವ ಸಾಧ್ಯ ಉಂಟೆ? ಹಾಗಾಗುವುದಕ್ಕೆ ಸಾಧ್ಯ ಉಂಟೆ? ಹಾಗೆ ಅವಸರ ಮಾಡಬೇಡಿ. ಅಷ್ಟೆಲ್ಲ ಉದ್ದ ಬೇಡ ಸಾಹಿತ್ಯ. ಗೆದ್ದವರು ನೀವು, ಸೋತವ ನಾನು, ಸೋತಂತಹ ನಾನು. ನಿಮಗೇನು ಬೇಕು ಕೇಳಿ, ಕೊಡ್ತೇವೆ ಹಾಗೆಲ್ಲ ಆಗುವುದಿಲ್ಲ. ನಮ್ಮಲ್ಲಿ ಅಂತ ಕ್ರಮವೇ ಇಲ್ಲ. ನಿಮ್ಮ ಕ್ರಮ ಹೇಗೆ? ನಿಮ್ಮ ನಾವು ಏನಿದ್ರು ಕೊಡುವವರು ಅಲ್ಲ, ನಿಮ್ಮ ಮಧುಕೈಟವರ ಕ್ರಮ ಹೇಗೆ ಅಂತ ಆಗಬೇಕು. ಹಾಗೆ ನೀವು ಇದು ಕೈ ಕೊಟ್ಟ ಕೈ ಅಲ್ಲ, ಕೊಟ್ಟ ಕೈ ನಿನ್ನದು. ಕೊಡುಗೈ, ಕೊಡುಗೈ ದಾನಿಗಳು ನಾವು. ಕೊಡುವ ಕೈ ಇರ್ಲಿ. ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಎಂತ ಮಾತು ಎಷ್ಟು ಕೇಳಿರಬಹುದು. ಯಾರು ಕೊಡ್ತೇನೆ ಅಂತ ಹೇಳ್ತಾರ, ಅವ್ರು ಯಾವತ್ತೂ ಕೊಡುವುದಿಲ್ಲ. ನಾವು ಕೇಳಿ ಕೇಳಿ ಸಾಕಾಗಿದೆ. ನಾವು ಹೇಳಿದ್ರೆ ಕೊಡ್ತೇವೆ. ನಮಗೆ ನಂಬಿಕೆ ಬರಬೇಕಲ್ವಾ? ನಿನಗೆ ನಂಬಿಕೆ ಬರಬೇಕು ಅಂತಂದ್ರೆ ನಾವು ಏನು ಮಾಡಬೇಕು? ಕರ ತಟ್ಟಬೇಕು. ನೀವು ಕರ ತಟ್ಟುದು ಅಷ್ಟೇ ಅಲ್ವಾ? ನೀನು ಏನನ್ನು ಕೇಳ್ತೀಯ ಅದನ್ನು ನಾವು ಕೊಡ್ತೇವೆ. ಇಷ್ಟೇ ನಿಮ್ಮದು? ನಿನಗೆ ಇದು ಗೊತ್ತಿಲ್ವಾ? ಹಾಗಾಗುದಿಲ್ಲ. ಕರದಟ್ಟಿಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ನನಗೆ ಕರತಟ್ಟ ಹಾಗೆ ಹೇಳಿದ್ರೆ ಸಾಕಾಗುದು. ನಿಮ್ಮ ಕರ ತಟ್ಟುದಲ್ಲ, ಕರ ತಟ್ಟಬೇಕು. ನಿನ್ನ ಕರ? ಹೌದೌದು. ಮನಸ್ಸ ತ್ರಿಕರ್ಣ ಪೂರ್ವಕವಾಗಿ ಕೊಡ್ತೇವೆ ಅಂತ ಭಾಷೆ ನೀನು ಏನನ್ನು ಕೇಳ್ತೀಯ ಅದನ್ನು ನಾವು ಕೊಡ್ತೇವೆ. ಕೈಯೊಳಗೆ ಸಿಕ್ಕಿದಿರಿ, ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ, ಬಲು ಸೊಕ್ಕಿದ ಮೂರ್ಖರೆ ನಿಮಗೆ. ತಕ್ಕುದಯ ಸಗುವೆ ಸೊಕ್ಕಿದ ದುರುಳರೆ, ತಕ್ಕುದಯ ಸಗುವೆ ಸೊಕ್ಕಿದ ದುರುಳರೆ. ಅಕ್ಕರೆ ನೀಡಿರಿ ನಿಮ್ಮಯ ಸಿರಗಳ, ಸಿಕ್ಕಿದಿರಿ ಕೈಯೊಳಗೆ, ಸಿಕ್ಕಿದಿರಿ ಕೈಯೊಳಗೆ. ಬಲು ಸೊಕ್ಕಿದ ಮೂರ್ಖರ ನಿಮಗೆ ಸಿಕ್ಕಿದಿರಿ.
ನಿನಗೆ ನಾವು ಸಿಗಬೇಕು ಅಂತ ಆದ್ರೆ ನಿಮ್ಮ ಕೈಯಲ್ಲಿ ನಾವು ನಿಲ್ಬೇಕೋ ಬೇಡ? ನನ್ನ ಮುಷ್ಟಿಯೊಳಗೆ ಸಿಕ್ಕಿದ್ದೀರಿ ಅದೇ ಹೇಗೆ ಅಂತ ಹೇಳಿ ಅಷ್ಟು ದೊಡ್ಡದುಂಟ. ದುರುಳರು, ಮೂರ್ಖರು. ಅದೆಂತದ್ದು ಮೂರ್ಖರು? ಅದೇನು ಅಂತ ಬೇಕಲ್ವಾ? ಮೂರು ಕ ಇರಲಿ. ಎಂತದ್ದು? ನೀವು ನಿಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ. ಮೂರ್ಖರು ಅಂದ್ರೆ ಬುದ್ಧಿವಂತರು ಅಂತಾರೆ. ಹೌದು. ನಾನು ಬುದ್ಧಿವಂತ, ನೀನು ಮೂರ್ಖ. ನಾನು ಅತಿ ಬುದ್ಧಿವಂತ. ಅವನು ಅತಿ ಮೂರ್ಖ, ಅತಿ ಬುದ್ಧಿವಂತ. ಸರಿ ಸರಿ ಸರಿ. ಆಮೇಲೆ ನನಗೇನು ಗೊತ್ತಿಲ್ಲ, ನಾನು ಜಾಣ. ಈಗ ಮೂರ್ಖ, ನಾನು ಶತಮೂರ್ಖ. ನಾನು ಜಾಣ, ನನಗೇನು ಗೊತ್ತಿಲ್ಲ. ನೀನು ಏನು ಗೊತ್ತಿಲ್ಲ, ಗೊತ್ತಾಗ್ತದೆ ನಾನು ಹೇಳುವಾಗಲೇ. ಹಾಗಿರುವಾಗ ಈಗ ಏನು ಮಾತು ಕೊಟ್ಟು ದೊಡ್ಡ ಜನ ಆಗಿದ್ದೀರಿ ಅಂತ ಭಾವಿಸಿಕೊಂಡಿದ್ದೀರಿ. ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ? ಸಾಧ್ಯ ಉಂಟು ನಿಮ್ಮಲ್ಲಿ? ಭಾಷೆ ಕೊಟ್ಟಿದ್ದೀರಿ, ತಪ್ಪಬಾರದು. ಆಮೇಲೆ ಮಾತಾದೀತು, ಮಧುಗಡ್ಡೆಯವರಿಗೆ ಭಾಷೆ ಇಲ್ಲ ಅಂತ. ವಚನ ಭ್ರಷ್ಟರು ಯಾವತ್ತು ಈ ಹೌದಾ? ಕೊಡ್ತೀರಲ್ವಾ? ಕೇಳ್ತೇನೆ. ನೀವು ಕೊಡುವುದೇ ಹೌದು ಅಂತಾದ್ರೆ ಭಾಷೆ ಕೊಟ್ಟ ಪ್ರಕಾರ ನಿಮ್ಮಿರುವರ ಪ್ರಾಣವನ್ನು ಕೊಡಿ. ಪ್ರಣವ ಕೇಳಿದ ಏನ ಮಾಡುವುದೆಂಬ ಪ್ರಣವ ಕೇಳಿದ ಜನತನದಲ್ಲಿ ವಂದಿಸುತ್ತಾಯ ಸಾನುರಾಗದ ನೀವೇ ಹೊರದಿಲ್ಲವೆನುತ್ತಲೇ ಸಾನುರಾಗದ ನೀವೇ ಮನದಿಲ್ಲವೆನುತ್ತಲಿ ಕಾರ್ಯ ಮಾಡಲೆದು ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಇವನಿಗೆ ಬೇರೇನು ಸಿಗ್ಲಿಲ್ವೇನು? ಹೌದು ತಮ್ಮ. ಅಣ್ಣ ಇಲ್ಲಿ ಬಾ. ಯಾಕಣ್ಣ? ಈ ಅಣ್ಣನ ಮೇಲೆ ನಿನಗೆ ಬಹಳಷ್ಟು ಪ್ರೀತಿಯಲ್ಲ? ಹೌದು ತಮ್ಮ. ನೀನು ಈ ಅಣ್ಣನಿಗಾಗಿ ನೀನೊಂದು ಕೆಲಸ ಮಾಡಬೇಕು. ಏನಣ್ಣ? ತಮ್ಮ, ಈ ಅಣ್ಣನಿಗೋಸ್ಕರ ನೀನೊಮ್ಮೆ ನಿನ್ನ ಪ್ರಾಣವನ್ನು ಕೊಡು, ಆಮೇಲೆ ಅವಳನ್ನು ನಾನು ನೋಡಿಕೊಳ್ತೇನೆ. ಆಯ್ತಾ ಅಣ್ಣ? ನನ್ನ ಪ್ರೀತಿ ಅಣ್ಣ ನೀನು. ಹೌದಪ್ಪ. ಎಷ್ಟಾದ್ರೂ ನನಗೆ ಹಿರಿಯವ ನೀನು. ನಾನು ಇನ್ನೂ ಇಲ್ಲಿ ಬದುಕಿ ಉಳಿಬೇಕು. ಈ ಹಿರಿಯ ತಲೆಯೆಲ್ಲ ಬೇಗ ಬೇಗ ಹೋಗಬೇಕು. ಇಲ್ಲದಿದ್ರೆ ಮಕ್ಕಳಿಗೆ, ಮರಿ ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ ಪ್ರಪಂಚದಲ್ಲಿ. ಈಗ ನನಗೆ ಹೇಳುದು ಅಣ್ಣ, ಅದೇ ನಾನು ಹೇಳ್ತೇನೆ, ಮುಂದಕ್ಕೆ ಅದು ಕಷ್ಟ ಆಗುತ್ತೆ. ಒಂದು ಲೋಕಕ್ಕೆ ಅದು ಪಾಠ ಆಗ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಹಿರಿಯವರಾದಂತ ನೀನು ನಿನ್ನ ಪ್ರಾಣವನ್ನು ಕೊಟ್ಟು ನಿನ್ನ ತಮ್ಮನನ್ನು ಕಾಪಾಡು ಅಣ್ಣ. ಬದುಕಬೇಕು, ನಾನು ಸಾಯಬಾರದು. ಇಲ್ಲಿ ಬಾ. ಏನು ಕೊಡಿ 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 ತಡಿ 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 ಅವಸರ, ಬೇಗ ಕೇಳವ ಕೊಡ್ತಾರೆ. ಕೇಳಿದನ್ನು ನಾವು ಕೊಡುವುದು ಕೊಡುವುದೇ. ಹೌದಾ? ಮಾತು ಯಾಕೆ ತಡ? ಮಾತು ಬೇಡ. ಕಾಣ್ತಾ ಉಂಟಲ್ಲ ನೀರು, ಒಂದು ಬಿಂದು ನೀರು ನಮ್ಮ ತನುವಿಗೆ ಸೋಗದ ತರದಿ ನಮ್ಮ ಪ್ರಾಣವನ್ನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ಲ ನಿಮಗೆ? ಏನು ಸಾಮಾನ್ಯದವನು ಅಂತ ಭಾವಿಸಿಕೊಂಡಿದ್ದೀವಿ. ನಾನಾರೆನ್ನುವಂತ ಅರಿವಾಗದೆ ಮೂರ್ಖರಂತೆ ವ್ಯವಹರಿಸುತ್ತಾ ಇರುವಂತಹ ಇವರಿಗೆ ನನ್ನ ವಿಶ್ವವಿರಾಟ್ ಸ್ವರೂಪವೊಂದಲ್ಲೇ ಕಾಣಿಸಿಕೊಳ್ಳುತ್ತೇನೆ. ನಾರಾಯಣ ನೀರಾಜ ನಯನ ನಾರಾಯಣ
ನೀರದ ತಳನಯನ ಘೋರ ದುರಿತ ಸಂಹಾರಣ ಧೀರೋಧಾರಿ ರಮಣ ಶ್ರೀರಾಘವಯನ ನಾರಾಯಣ ಜಯ ಜಯ ಓ ವಿಶ್ವವಿರಾಟ್ ಸ್ವರೂಪರಾದಂತಹ ಶ್ರೀಹರಿ, ನಿನ್ನದಾದಂತಹ ವಿಶ್ವವಿರಾಟ್ ಸ್ವರೂಪವನ್ನು ಕಂಡ ಮೇಲೆ ನಾವ್ಯಾರು ನೀನ್ಯಾರು ಎನ್ನುವಂತಹ ಪ್ರಜ್ಞೆ ಪರಿಕಲ್ಪನೆ ಈ ಹೊತ್ತಿಗೆ ನಮ್ಮ ಬದುಕಿ ಬಂದಿದೆ. ಆದ್ದರಿಂದ ನಮ್ಮ ಜನ್ಮಕ್ಕೆ ಕಾರಣೀಭೂತರಾದಂತಹ ನಮ್ಮ ತಂದೆ ಈ ಪ್ರಪಂಚದಲ್ಲಿ ಇನ್ನು ಮುಂದೆ ಬಾಳಿ ಬದುಕಬೇಕು ಎನ್ನುವಂತಹ ಆಶೆ ಆಕಾಂಕ್ಷೆಯನ್ನೇ ಕಳ್ಕೊಂಡವರಿದ್ದೇವೆ. ನಮಗೆ ಮೋಕ್ಷವನ್ನು ಒದಗಿಸು ತಂದೆ. ಅರಿಯದ ಏನೋ ತಪ್ಪನ್ನೆಸಗಿದವರು ನಾವಿದ್ದೇವೆ. ಎಲ್ಲವೂ ನಿನ್ನ ಮಕ್ಕಳೆಂಬುದಾಗಿ ತಿಳಿದು ನಮ್ಮನ್ನು ಕ್ಷಮಿಸಿ ಹರಸು ತಂದೆ. ಸೂರ್ಯ ಚಂದ್ರನಿರುವಾಗ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯ ಮಾಡು ತಂದೆ. ಶಾಶ್ವತವಾಗಿ ಉಳಿಯಬೇಕು ಹೆಸರು. ಮೆಚ್ಚಿದೆ ನಿಮ್ಮಯ್ಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿರುವುದರೆ ಉತ್ತರಿಸಲು ಮನದಿಚ್ಚೇನೆಂಬುದನ್ನು ನಿಶ್ಚಯವಾಗಿ ಕೊಡುವೆ. ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಸೃಷ್ಟಿಗೆ ಕಾರಣೀಕರ್ತರು ನಾನೇ ಆಗಿದ್ದೇನೆ. ನನ್ನ ಕರ್ಣ ಕಿಲ್ಬಿಷದಿಂದಲೇ ಹುಟ್ಟಿಕೊಂಡವರು ನೀವಿರುವರು, ಮಧುಕ ಇಟ್ಟವರು. ನಿಮಗೆ ಜ್ಞಾನವನ್ನು ಒದಗಿಸಿಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ನಾನಾರು ನಾನೆಷ್ಟು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮಿಂದ ಸಾಧ್ಯವಾಗಿದೆ. ಈ ಕಾಲಕ್ಕೆ ನನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಂಡಿರಾ ಮಕ್ಕಳೇ? ಧನ್ಯರಾಯಿದ್ರೆ ಇದಕ್ಕಿಂತ ಬೇರೆ ಸಂತೋಷ ಏನೂ ಇಲ್ಲ. ಹೌದಾ? ಇನ್ನು ನಮಗೆ ಬದುಕು ಬೇಡ, ಶಾಶ್ವತವಾಗಿ ನಮ್ಮ ಹೆಸರೆನ್ನುವುದು ಉಳಿಬೇಕು ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದೀರಿ. ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂತಾದ್ರೆ ಅದರಲ್ಲಿ ನಿಮ್ಮ ಅನುಗ್ರಹವೇ ಅಗತ್ಯ. ನನ್ನ ಮಕ್ಕಳ ಅಪೇಕ್ಷೆಯನ್ನು ಇಲ್ಲ ಅಂತ ಆಡುವುದಿಲ್ಲ. ಅದರ ಜೊತೆಯಲ್ಲಿ ನೀವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ದೀರಿ. ಸಾಯುವ ಕಾಲಕ್ಕೆ ನಮಗೆ ನೀರು ಬೇಡ, ಸಾಯುವ ಕಾಲಕ್ಕೆ ಒಂದು ಬಿಂದು ನೀರು ನನ್ನನ್ನು ಸ್ಪರ್ಶ ಮಾಡಕೂಡದು. ಆ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊಳ್ಳಿ. ಸರಿ, ಅದಕ್ಕೊಂದು ವೇದಿಕೆಯ ನಿರ್ಮಾಣವೂ ಆಗಬೇಕು. ಅದರ ಜೊತೆಯಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಇನ್ನು ಮುಂದಕ್ಕೆ ಮಧುವನ್ನು ಕೊಂದು ಮಧುಸೂದರನಾಗಿಯೂ ಕೈಟವನನ್ನು ಕೊಂದು ಕೈಟವಾಂತಕನಾಗಿಯೂ ನಾನು ಉಳಿದುಕೊಳ್ಳುತ್ತೇನೆ ಹೆಸರು. ಅದರ ಜೊತೆಯಲ್ಲಿ ನಿಮ್ಮ ಆಸೆಗನುಸಾರವಾಗಿ ನಿಮ್ಮ ದೇಹದಿಂದಲೇ ಮೇದಿಯ ನಿರ್ಮಾಣವನ್ನು ಮಾಡುತ್ತೇನೆ. ಬ್ರಹ್ಮದೇವ ಸೃಜಿಸುವಂತಹ ಆ ಸೃಷ್ಟಿಗೆ ಪೂರಕವಾಗಿ ಆ ಮೇದಿನಿ ಒದಗಿ ಬರುವುದಕ್ಕೆ ಇದೆ. ಈರುವರ ಶಿರವನ್ನು ಜಂಗೆಯಲ್ಲಿ ಇರಿಸಿ ನಿಮ್ಮ ಪ್ರಾಣವನ್ನು ಪಡೆದುಕೊಳ್ಳುತ್ತೇನೆ. ವೈದ್ಯರ ಶಿರಗಳನ್ನು ಸಂಹರಿಸುತ್ತಲೇ ವೇದಸನಾಯ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತೆ ಮೇದಿನಿಯನುದ ಇರಿಸಿ ಪೆಸಗನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ನನ್ನ ಮಕ್ಕಳಾದಂತಹ ಮಧುಕೈಟವರ ಆಸೆಗನುಸಾರವಾಗಿ ಅವರನ್ನು ಕೊಂದು ಅವರಿಗೆ ಮೋಕ್ಷವನ್ನು ಒದಗಿಸಿಕೊಟ್ಟಿದ್ದೇನೆ. ಶಾಶ್ವತವಾದಂತಹ ಹೆಸರು ಅವರಿಗೆ ಉಳಿಯಬೇಕು ಎನ್ನುವಂತಹ ಕಾರಣದಿಂದಲಾಗಿ ನನ್ನ ಹೆಸರಿನೊಂದಿಗೆ ಅವರ ಹೆಸರನ್ನು ಸೇರಿಸಿಕೊಂಡಿದ್ದೇನೆ. ಮೇದಿನಿಯ ನಿರ್ಮಾಣವಾಗಿದೆ ಅವರ ಮೇದಿಸಿನಿಂದಲೇ. ಬ್ರಹ್ಮದೇವ ಸೃಜಿಸುವಂತಹ ಸೃಷ್ಟಿಗೆ ಪೂರಕವಾಗಿ ಆ ಮೇದಿನಿ ಸೃಷ್ಟಿಯಾಗಿದೆ. ಅದರ ಮೂಲಕವಾಗಿ ಸತ್ಯಲೋಕವನ್ನು ಸೇರಿಕೋ ಬ್ರಹ್ಮದೇವರಿಗೆ ಅಧ್ಯಯನ ಮಾಡಿದ್ದೇನೆ. ಲಯದ ಕಾರ್ಯವನ್ನು ಮಾಡುವುದಕ್ಕಾಗಿ ಪರಮೇಶ್ವರನಿಗೆ ನೀನು ಕೈಲಾಸಗಿರಿಯನ್ನು ಸೇರಿಕೋ ಎನ್ನುವಂತೆ ಅಧ್ಯಯನ ಮಾಡಿದ್ದೇನೆ. ಹರಿಯಾಗಿರುವಂತಹ ನಾನು ವೈಕುಂಠಧಾಮವನ್ನು ಸೇರಿಕೊಳ್ಳಬೇಕು. ನಾವಿನ್ನು ಮುಂದೆ 3 ಮಂದಿಯು ಮಾಡಬೇಕಾದಂತಹ ಕಾರ್ಯ ಜನನಿಯ ಆಜ್ಞೆಯಲ್ಲಿ. ಶ್ರೀಯುತ ಸುಧಾಕರ್ ಪೂಜಾರಿ, ಮಾಲಕರು ಫಿಟ್ಲ್ಯಾಂಡ್, ಶ್ರೀಯುತ ಯೋಗೇಶ್ KS, ಶ್ರೀಯುತ ಕಮಲೇಶ್, ಶ್ರೀಯುತ ಅರುಣ್ ಪೂಜಾರಿ, ದೀಪಾ ಬಾರ್ ಅಂಡ್ ರೆಸ್ಟೋರೆಂಟ್. ಈ ಒಂದು ಹೋಟೆಲ್ ಉದ್ಯಮಿಗಳಿಗೆ ಈ ತರಹದ ಒಂದು ಕಾರ್ಯಕ್ರಮಕ್ಕೆ ಮತ್ತೆ
ಸಹಾಯ ನೀಡುವಂತ ಒಂದು ದೊಡ್ಡ ಮನಸ್ಸನ್ನ ಹಾಗೂ ಅವರ ವ್ಯಾಪಾರದಲ್ಲಿ ಅದಕ್ಕೆ ಬೇಕಾದ ಆರ್ಥಿಕ ಸಂಪನ್ಮೂಲವನ್ನ ಆ ತಾಯಿ ಒದಗಿಸಿಕೊಡ್ಲಿ ಅಂತ ತಮ್ಮೆಲ್ಲರಲ್ಲಿ ಹೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಧ ಭಾಗವನ್ನು ಅವರು ಬರೆಸಿದ್ದಾರೆ. ಇನ್ನರ್ಧವನ್ನ ನಮ್ಮ ಯುವಕರ ತಂಡ ಹರೀಂದ್ರ ಕುಮಾರ್, ಸಚಿನ್ ಪೂಜಾರಿ, ಮಹೇಶ್ ಪೂಜಾರಿ, ಪ್ರವೀಣ್ ಕುಮಾರ್, ಮಂಜುನಾಥ್ ಅಂಚನ್, ಸುಪ್ರೀತ್ ಕುಮಾರ್, ರಾಜೇಶ್ ಬೋಗಾದಿ, ಮೋಹನ್ ದಾಸ್ ಕೊಂಚಾಡಿ, ಗೋಪಾಲ್ ಪೂಜಾರಿ ನಂಜನಗೂಡು, ಡಾಕ್ಟರ್ ಸುಜಿತ್ ಕುಮಾರ್, ಡಾಕ್ಟರ್ ದೀಪಕ್ ಸುವರ್ಣ, ಸದಾಶಿವ್ ಪೂಜಾರಿ, ಸುನಿಲ್ ಕುಮಾರ್, ಆನಂದ ಕಾರಂತ್, ಬಿವಿ ವೆಂಕಪ್ಪ, ಡಾಕ್ಟರ್ ದೇವದಾಸ ಕಾರಂದೂರು ಹಾಗೂ ಬಾಲಕೃಷ್ಣ ಇವರು ಒದಗಿಸಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಮ್ಮ ಬಿಲ್ಲವ ಸಂಘದ ಪರವಾಗಿ ಅನಂತಾನತ ಧನ್ಯವಾದಗಳನ್ನ ಗಿಡವನ್ನು ಮರವಾಗಿ ಬೆಳೆಯಬೇಕಾದಕ್ಕೆ ಸಕಾಲವಾಗಿ ಉತ್ತಮವಾದಂತಹ ಆಹಾರ ಅಗತ್ಯವಂತೆ. ಅಂತೆ ಈ ಮಾಲಿನ್ಯ ಜೀವನ ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದ್ರೆ ನನ್ನ ತಂದೆ ತಾಯಿಯಿಂದಲೇ ಕಾರಣ. ಈ ಜಗತ್ತಿನ ನಾನಾ ಭಾಗಗಳ ಜೀವಿಗಳ ಸೃಷ್ಟಿಗೆ ಕಾರಣೀಕರ್ತರಾದವರು ನನ್ನ ತಂದೆ ಕಶ್ಯಪ ಮಹಾಮುನಿಗಳು, ಅವರ ಧರ್ಮಪತ್ನಿಯಾದಂತಹ ದಿತಿದೇವಿ, ಇವರ ದಾಂಪತ್ಯ ಪ್ರತೀಕವಾಗಿ ಹುಟ್ಟಿಕೊಂಡವಳು ನಾನು. ಅವರ ಮನವೆಂಬ ಮಂಟಪದಲ್ಲಿ ಮುತ್ತಿನ ಲತೆಯಾಗಿ ಬೆಳೆದವಳು ನಾನಲ್ವೇ. ಮಾಲಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಪ್ರೀತಿಯಿಂದ ಸಾಕಿ ಸಲಹಿದವರಿದ್ದಾರೆ. ಈ ಶೋಣಿತಾಪುರದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಕೊರತೆ ಎನ್ನುವಂತಹ ಶಬ್ದಕ್ಕೆ ಇಲ್ಲಿ ಅರ್ಥವೇ ಇಲ್ಲ. ವಿದ್ಯಾಸಂಪನ್ನಿಯಾಗಿರುವಂತಹ ನಾನು ಅಮ್ಮನಲ್ಲಿ ಒಂದೆರಡು ಸಂತೋಷದ ವಿಚಾರವನ್ನು ಮಾತನಾಡಬೇಕೆನ್ನುವಂತಹ ಉದ್ದೇಶದಿಂದ ಅಮ್ಮನ ಅಂತಃಪುರವನ್ನು ಸೇರಿಕೊಂಡೆ. ಆ ಕಾಲಕ್ಕೆ ಆಶ್ಚರ್ಯವನ್ನು ಕಂಡೆ. ನನ್ನ ಅಮ್ಮ ದುಃಖ ತಪ್ತರಾಗಿದ್ದರು. ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರವಂತಹ ಕಣ್ಣೀರನ್ನು ಸುರಿಸುವವರಿದ್ದಾರೆ. ದುಃಖದ ವಿಚಾರವೇನೆಂಬುದಕ್ಕೆ ಕೇಳಿದಾಗ ಕರುಳನ್ನೇ ಕತ್ತರಿಸುವಂತಹ ವಿಚಾರವನ್ನು ಹೇಳಿದ್ರಲ್ಲ. ನನಗೆ ಅದೆಷ್ಟೋ ಮಂದಿ ಅಗ್ರಜರು ಇದ್ದರಂತೆ. ಆ ಸುರಲೋಕದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಆ ಸುರಲೋಕವನ್ನು ಮುತ್ತಿಗೆ ಹಾಕಿದ್ರಂತೆ. ಹರಿಯ ಕಪಟತನವು ಎಂಬಂತೆ ನಮ್ಮವರೆಲ್ಲರೂ ನಾಶವನ್ನು ಹೊಂದಿದ್ರಂತೆ. ಆ ಕಾಲಕ್ಕೆ ಅಮ್ಮನಿಗೆ ಸಮಾಧಾನ ಮಾತನ್ನು ಹೇಳಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ತಾಯಿ ಎನ್ನುವ ಹಾಗೆ ಆ ಕಾಲಕ್ಕೆ ಅಮ್ಮ ಒಂದು ಉಪಾಯವನ್ನು ಹೇಳಿದ್ದಾರೆ. ಗಂಡು ಮಕ್ಕಳಿಂದ ಆಗದಂತಹ ಕೆಲಸ ಸಮಾಜ ಮುಖದಲ್ಲಿ ಹೆಣ್ಣಾದವಳು ನೀನು ಮಾಡಬೇಕು ಮಗಳೇ. ಯಾವ ರೀತಿ ಅಂತ ಕೇಳಿದೆ. ಆ ಕಾಲಕ್ಕೆ ಅಮ್ಮ ಹೇಳಿದಂತಹ ಮಾತು, ಘೋರವಾದಂತಹ ಕಾನನವನ್ನು ಸೇರಿಕೊಳ್ಳಬೇಕು, ಆ ವಿಧಿಯ ಕುರಿತಾಗಿ ತಪವನ್ನ ಆಚರಿಸಬೇಕು. ಒಲಿದು ಬಂದಂತಹ ವಿಧಾತನಲ್ಲಿ ಮುಂದಿನ ದಾಂಪತ್ಯ ಜೀವನದಲ್ಲಿ ವೀರಾದಿ ವೀರ, ತ್ರಿಭುವನದಲ್ಲಿ ವಿಭುವಾಗಿ ಬೆಳೆಯುವಂತಹ ಮಗು ಜನಿಸುವಂತೆ ವರವನ್ನು ಪಡೆದುಕೊಂಡು ಬಾ ಮಗಳೇ. ಅದಕ್ಕಾಗಿ ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡೆ, ಜೊತೆಗೆ ಆಶೀರ್ವಾದವನ್ನು ಪಡೆದುಕೊಂಡೆ. ನೇರವಾಗಿ ವನಾಭಿಮುಖವನ್ನು ಸೇರಿಕೊಂಡವಳಿದ್ದೇನೆ. ತಪಸ್ಸನ್ನು ಆಚರಿಸುವುದಕ್ಕಿಂತ
ಪೂರ್ವದಲ್ಲಿ ನನ್ನ ಬಗ್ಗೆ ನಾನು ಯೋಚನೆಯನ್ನು ಮಾಡಬೇಕಾಗುತ್ತದೆ. ಯಾಕೆ ಗೊತ್ತೇ? ನಾನು ಈ ರೀತಿಯಾಗಿ ತಪವನ್ನಾಚರಿಸಿದೆ ಎಂದಾದರೆ ನನ್ನ ತಪಸ್ಸು ಪೂರ್ಣಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಕಾರಣ ನಾನು ಹೇಗಿದ್ದೇನೆ.
ನನ್ನ ತಪಸ್ಸಿಗೆ ವಿಘ್ನ ಬರುವುದಂತೂ ಖಂಡಿತ. ಮತ್ತೊಂದು ಪಕ್ಷ ಉಂಟು, ಸುರರೆಮ್ಮ ಹಗೆಗಳಾಗಿ ಹರು ಅಡಿಗಡಿಗೆ ನಮ್ಮ ನಾಶವನ್ನೇ ಬಯಸುವವರು. ಈ ಕಾಲಕ್ಕೆ ನಾನು ತಪಸ್ಸನ್ನು ಆಚರಿಸುವವರಿಗೆ ಗೊತ್ತಾಯಿತು ಅಂತಾದ್ರೆ ಖಂಡಿತವಾಗಿಯೂ ಆ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಮುಂದಾಗುತ್ತಾರೆ. ಹಾಗಾಗಿ
ನಾನು ಯಾಕೆ ಯೋಚನೆಯನ್ನು ಮಾಡಬೇಕು? ಯೋಚನೆಗೆ ತೊಡಗಿದ್ದೇನೋ ಸತ್ಯ, ಯೋಚನೆಯನ್ನು ಮಾಡುವಂತಹ ಅಗತ್ಯವೇ ಇಲ್ಲ. ಅನಿವಾರ್ಯ ಅಷ್ಟಸಿದ್ಧಿ ಬಲ್ಲವರು ನಾವಾಗಿದ್ದೇವೆ. ಯಾವ ಕ್ಷಣದಲ್ಲಾದ್ರೂ ಮತ್ತೊಂದು ರೂಪವನ್ನು ಬೇರ್ಪಡಿಸುವುದಕ್ಕೂ ನಮ್ಮಿಂದ ಸಾಧ್ಯ ಉಂಟು. ಹಾಗಾದ್ರೆ ಈಗ ಒಂದು ರೂಪ ಆಗಬೇಕು, ವೇಷ ಆಗಬೇಕು. ಯಾವ ರೂಪ ಆದೀತು? ಯಾವ ರೂಪ ಆದೀತು? ಅದು ಆ ಕಡೆ ನೋಡಿ ಅಂತೆ ಹರಿಣಗಳ ಹಿಂಡು, ಅದರಲ್ಲಿ ನಾನೊಂದು ಹರಿಣವಾದ್ರೆ ಹೇಗೆ? ಅದಾಗ್ಲಿಕ್ಕಿಲ್ಲ. ಈ ಕಡೆ ನೋಡಿ ಅಂತೆ ಬೇಟೆಗಾರನ ಭೀತಿ, ವ್ಯಾಕರಣ ಭೀತಿ, ಅದಾಗ್ಲಿಕ್ಕಿಲ್ಲ. ಮತ್ತೆ ಯಾವ ರೂಪ ಆದೀತು? ಅದು ಆ ಕಡೆ ನೋಡಿ ಅಂತೆ ಉರಗದ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದೇ? ಆಗ್ಲಿಕ್ಕಿಲ್ಲ. ಮೇಲೆ ನೋಡಿ ಅಂತೆ ಗರುಡನ ಭೀತಿ. ಯಾವ ರೂಪ ಆದೀತು? ಯಾವ ರೂಪ ಆದೀತು? ಅದು ಆ ಕಡೆ ನೋಡಿ ಅಂತೆ ಬಿದ್ದುಕೊಂಡಿವೆ, ಹೊರಲಾಡುತ್ತಾ ಉಂಟು ಎಮ್ಮೆ. ಎಮ್ಮೆ ಮಹಿಷಿಗಳ ಹಿಂಡು. ಸರಿ, ಅವುಗಳ ತಂಟೆಗೆ ಯಾರೂ ಹೋಗುವುದಿಲ್ಲ. ಹೋದ್ರು ಅಂತಾರೆ ಅವುಗಳು ಬಿಡುವಂತದ್ದು ಅಲ್ಲ. ಇದುವೇ ಸರಿಯಾದಂತಹ ರೂಪ. ಇನ್ಯಾಕೆ ತಡ? ಆದಷ್ಟು ಬೇಗ ಮಹಿಷಿಯ ರೂಪವನ್ನ ತಪವನ್ನ ತಿಳಿಸುತ್ತದೆ.